ನಮಸ್ಕಾರ. ಈಗ ಕರ್ಮಯೋಗ ಮತ್ತೆ ಜ್ಞಾನಯೋಗದ ಡಿಫ್ರೆನ್ಸ್ ನ ತಿಳ್ಕೊಳ್ಳೋಣ. ನಮ್ಮ ದೇಹಕ್ಕೆ ಯಾವ್ದಾದ್ರು ರೋಗ ಬಂದ್ರೆ ಅದನ್ನ ಸಾಲ್ವ್ ಮಾಡೋದಕ್ಕೆ ಎರಡು ವಿಧ ಯೂಸ್ ಮಾಡ್ಬೋದು. ಮೊದಲನೇದು ಬಂದು ಆಹಾರವನ್ನ ಮಿತವ್ಯಯವಾಗಿ ಅಂದ್ರೆ ಜಾಸ್ತಿ ಡಯಟ್ ಮಾಡ್ತಾ ಉಪ್ಪು ಖಾರನೆಲ್ಲ ಕಡಿಮೆ ತಗೊಂಡು ನಮ್ಮ ಇಮ್ಯುನಿಟಿನ ಬಿಲ್ಡ್ ಮಾಡಿ ವಿತ್ ಮಿನಿಮಲ್ ಮೆಡಿಸಿನ್ಸ್ ರೋಗನ ಸಾಲ್ವ್ ಮಾಡೋದು. ಎರಡನೇ ವಿಧ ಬಂದ್ಬಿಟ್ಟು ಹೈ ಡೋಸೇಜ್ ಮೆಡಿಸಿನ್ಸ್ ಅಥವಾ ಮೆಡಿಕಲ್ ಟ್ರೀಟ್ಮೆಂಟ್ ನ ತಗೊಂಡು ಲಾಂಗ್ ರೆಸ್ಟ್ ತಗೊಂಡು ಕ್ಯೂರ್ ಮಾಡೋದು. ಈಗ ಫಸ್ಟ್ ವಿಧ ಹೇಳಿದ್ನಲ್ಲ, ಇದು ಬಂದು ಕರ್ಮಯೋಗ ಆಗತ್ತೆ. ಸೆಕೆಂಡ್ ವಿಧ ಬಂದು ಜ್ಞಾನಯೋಗ ಆಗತ್ತೆ. ಡಿಫ್ರೆನ್ಸ್ ಏನಂದ್ರೆ, ಅಕಸ್ಮಾತ್ ಆಗಿ ರೋಗ ಮತ್ತೆ ಏನಾದ್ರೂ ಬರೋದಿಕ್ ಶುರು ಆದ್ರೂ ಫಸ್ಟ್ ವಿಧ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಇಮ್ಯುನಿಟಿ ಸ್ಟ್ರಾಂಗ್ ಆಗಿ ಬಿಲ್ಡ್ ಆಗಿರೋದ್ರಿಂದ ನೀವು ಅಷ್ಟು ತಲೆ ಕೆಡ್ಸ್ಕೊಳ್ಬೇಕಾಗಿಲ್ಲ. ಆದ್ರೆ ಸೆಕೆಂಡ್ ವಿಧ ನೀವು ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಮ ಇಮ್ಯುನಿಟಿ ಬಿಲ್ಡ್ ಆಗದೆ ಮೆಡಿಸಿನ್ ಮೇಲೆ ಡಿಪೆಂಡ್ ಆಗಿ ಕ್ಯೂರ್ ಆಗಿರೋದ್ರಿಂದ ಫಸ್ಟ್ ಇಂದ ನೀವೇನ್ ಟ್ರೀಟ್ಮೆಂಟ್ ತಗೊಂಡಿದ್ರೋ ಅದನ್ನ ಕಂಟಿನ್ಯೂ ಮಾಡ್ಬೇಕಾಗತ್ತೆ. ಇದೇ ಇವೆರಡರ ಡಿಫ್ರೆನ್ಸ್. ಆದ್ರಿಂದ ಯಾರ್ಯಾರು ಕರ್ಮಯೋಗವನ್ನ ಪ್ರಾಕ್ಟೀಸ್ ಮಾಡ್ತಾರೋ ಅವರು ಜ್ಞಾನಯೋಗನ ಪ್ರಾಕ್ಟೀಸ್ ಮಾಡ್ಬೇಕಂತಾನೆ ಇಲ್ಲ, ಡೈರೆಕ್ಟ್ ಆಗಿ ಮೋಕ್ಷನ ಪಡಿಬೋದು. ಆದ್ರೆ ಯಾರು ಜ್ಞಾನಯೋಗವನ್ನ ಪ್ರಾಕ್ಟೀಸ್ ಮಾಡ್ತಾ ಇದಾರೋ ಅವರು ಕರ್ಮಯೋಗದ ಸಾಧನೆಯನ್ನು ಮಾಡ್ಲೇಬೇಕು. ಇಲ್ಲ ಅಂದ್ರೆ ಅವ್ರಿಗೆ ಮೋಕ್ಷವನ್ನ ಪಡೆಯೋದಕ್ಕೆ ಸಾಧ್ಯ ಆಗಲ್ಲ. ಇದೇ ಇವೆರಡರ ಡಿಫ್ರೆನ್ಸ್.